ನಾಳೆ ಅಂತಂದ್ರೆ ಏಪ್ರಿಲ್ 2ನೇ ತಾರೀಕು ಹನುಮ ಜಯಂತಿ. ವಿಶೇಷವಾಗಿ ಹನುಮಂತನಿಗೆ ಪೂಜೆ ಮಾಡುವಂಥದ್ದು, ರಾಮ ಜಪ ಮಾಡುವಂಥದ್ದು, ಅಥವಾ ಅಂಜನಿ ಪುತ್ರನಿಗೆ ವೀಳ್ಯದೆಲೆಯನ್ನ ಇಡುವಂಥದ್ದು, ಅಥವಾ ಯಾರಾದ್ರೂ ಬಡಬಗರಿಗೆ ದಾನವನ್ನ ಮಾಡುವಂಥದ್ದು, ಇವೆಲ್ಲ ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗತ್ತೆ. ಇನ್ನು ನಾಳೆಯಿಂದ ಹನುಮಾನ್ ಚಾಲೀಸಾ ಸಂಕಲ್ಪ ತಗೊಳ್ಳುವಂಥದ್ದು ಬಹಳ ಬಹಳ ಒಳ್ಳೆಯ ದಿನ ನಾಳೆ ಅಂತ ಹೇಳಲಾಗತ್ತೆ. ಈ ಸಂಕಲ್ಪವನ್ನ ಹೇಗೆ ತಗೋಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಹನುಮಾನ್ ಚಾಲೀಸಾ ಸಂಕಲ್ಪವನ್ನ ತೆಗೆದುಕೊಂಡು ಪೂರೈಸಿದವರಿಗೆ ಯಾವುದೇ ರೀತಿಯ ಇಷ್ಟಾರ್ಥ ಇರಲಿ, ಅದು ಮದುವೆ ಆಗಿರ್ಬೋದು, ಅಥವಾ ಕೆಲಸ ಸಿಗೋದಾಗಿರ್ಬೋದು, ಮೆಂಟಲ್ ಫಿಸಿಕಲ್ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಂದ ಪಾರಾಗೋದಾಗಿರ್ಬೋದು, ಸಾಲ ಬಾಧೆ ಆಗಿರ್ಬೋದು, ಏನೇ ಇದ್ರೂ ಕೂಡ ಈ ಹನುಮಾನ್ ಚಾಲೀಸಾ ಸಂಕಲ್ಪದಿಂದ 99.9% ಆಫ್ ದ ಜನ ಶ್ರದ್ಧೆ ಇಟ್ಕೊಂಡು ಮಾಡಿದವ್ರಿಗೆ ರಿಸಲ್ಟ್ ಸಿಕ್ಕಿ ಅವರ ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆ. ಅದಕ್ಕೆ ನಾನು ಕೂಡ ಒಬ್ಳು ನಿದರ್ಶನನೇ. ಈ ಹನುಮಾನ್ ಚಾಲೀಸಾ ಸಂಕಲ್ಪ ಹೇಗೆ ಮಾಡುವಂಥದ್ದು ಅಂತ ನೋಡಿದ್ರೆ, ನಾಳೆಯಿಂದ 11 ದಿನಾನೋ ಅಥವಾ 21 ದಿನಾನೋ ಅಥವಾ 48 ದಿನ ಅಂದ್ರೆ ಒಂದು ಮಂಡಲದ ಕಾಲನೋ ಹನುಮಾನ್ ಚಾಲೀಸವನ್ನ ಪ್ರತಿನಿತ್ಯ ಪಠನೆ ಮಾಡುವಂತಹ ಒಂದು ಸಂಕಲ್ಪವನ್ನ ಮಾಡುವಂತಹ ಸಾಧನೆ ಇದು. ಈ ಸಾಧನೆ ನೀವು ಗುರುಮುಖೇನ ಮಾಡಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರಿಂದ ನೀವು ಆರಾಮಾಗಿ ಮಾಡ್ಬೋದು. ಈ ಸಾಧನೆಯನ್ನ ಯಾವ ವಯಸ್ಸಿನವ್ರು ಬೇಕಾದ್ರೂ ಮಾಡ್ಬೋದು. ಪ್ರೆಗ್ನೆಂಟ್ ವುಮೆನ್ ಮಾಡ್ಬೋದು, ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳಾಗ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಈ ರೀತಿ ಹನುಮಾನ್ ಚಾಲೀಸಾ ಪಠನೆ ಮಾಡೋದ್ರಿಂದ ಮೆಂಟಲ್ ಕ್ಲಾರಿಟಿ ಕೂಡ ಸಿಗುತ್ತೆ. ನಮ್ಮ ಪ್ಯಾರಾಸಿಂಪಥೆಟಿಕ್ ಸ್ಟೇಟ್ ಆಕ್ಟಿವೇಟ್ ಆಗೋದ್ರ ಜೊತೆಗೆ ನಾವು ತಗೊಳ್ಳುವಂತಹ ನಿರ್ಧಾರಗಳು ತುಂಬಾ ಚೆನ್ನಾಗುತ್ತೆ. ಎಲ್ಲದನ್ನು ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡಬಹುದು ಅಂತ ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಇನ್ನು ಹೆಣ್ಣು ಮಕ್ಕಳು ಮಾಡುವಾಗ ಮಧ್ಯದಲ್ಲಿ ಮುಟ್ಟಾದ್ರೆ ಆ 3 ದಿನಗಳನ್ನ ಕಳೆದ ನಂತರ ನೀವು ಎಷ್ಟು ದಿನ ಚಾಲೀಸಾ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ 7 ದಿನನೋ 6 ದಿನನೋ 5 ದಿನ ಏನ್ ಮಾಡಿರ್ತೀರಾ, ಅಲ್ಲಿಂದ 3 ದಿನ ರಜಾ ತಗೊಂಡು ಎಲ್ಲಿಗೆ ಸ್ಟಾಪ್ ಮಾಡಿರ್ತೀರಿ ಅಲ್ಲಿಂದ ಕಂಟಿನ್ಯೂ ಮಾಡಿಕೊಂಡು ಮುಕ್ತಾಯ ಮಾಡಿ. ಅದನ್ನ ಬಿಟ್ರೆ ಎಲ್ಲರೂ ಇದನ್ನ ಮಾಡಬಹುದು. ವಿಶೇಷವಾಗಿ ಪ್ರೆಗ್ನೆಂಟ್ ಮಾಡೋದು ಕೂಡ ಬಹಳ ಬಹಳ ಒಳ್ಳೆಯದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 4:15 ಸುಮಾರಿಗೆ ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಮಾಡುವಂಥದ್ದು ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಇಲ್ಲ ನಿಮ್ಗೇನಾದ್ರೂ ವರ್ಕಿಂಗ್ ಕ್ಲಾಸ್ ನಿರ್ದಿಷ್ಟವಾಗಿ ಈ ಟೈಮಲ್ಲೇ ಮಾಡೋಕ್ಕಾಗಲ್ಲ ಅಂತಂದ್ರೂ ಕೂಡ ಈ 11, 21 ಅಥವಾ 48 ದಿನಗಳ ಕಾಲ ಯಾವುದಾದ್ರೂ ನಿಗದಿತ ಟೈಮಲ್ಲಿ, ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಇದನ್ನ ಮಾಡ್ತಾ ಬನ್ನಿ. ಹನುಮಾನ್ ಚಾಲೀಸದ ಪಠನೆ, ತುಳಸಿದಾಸರು ಬರೆದಿರುವಂತಹ ಹನುಮಾನ್ ಚಾಲೀಸದ ಪಠನೆಯನ್ನ ನೀವು 1 ಸಲವೋ ಅಥವಾ 3 ಸಲವೋ ಅಥವಾ 11 ಸಲವೋ ಅಥವಾ 108 ಸಲವೋ ಅಥವಾ 21 ಸಲವೋ ನಿಮ್ಮ ಶಕ್ತಿಯಾನುಸಾರ ಓದ್ಕೊಂಡು ಬರಬೇಕು. ಎಲ್ಲದಕ್ಕಿಂತ ಮುಂಚೆ ನಾಳೆ ಸಂಕಲ್ಪ ತಗೊಂಡಾಗ ಕೈಯಲ್ಲಿ ಒಂದು ನೀರಿಟ್ಕೊಂಡು ಹನುಮಂತನ ಹತ್ರ ಬೇಡ್ಕೊಂಡು ಈ ರೀತಿ ನಾನು 21 ದಿನನೋ ಅಥವಾ 11 ದಿನಾನೋ ಅಥವಾ 48 ದಿನಾನೋ ನನ್ನ ಶಕ್ತಿಯಾನುಸಾರ ನಾನು ಪ್ರತಿನಿತ್ಯ ಈ ಹನುಮಾನ್ ಚಾಲೀಸಾ ಪಠನೆಯನ್ನ ಮಾಡ್ತೀನಿ. ಇಷ್ಟು ಟೈಮ್, ಪ್ರತಿನಿತ್ಯ ಇಷ್ಟು ಟೈಮು ಈ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಮಾಡ್ತೀನಿ. ಇದಕ್ಕೋಸ್ಕರ ನನಗೆ ನೀನು ಇದನ್ನ ವರವಾಗಿ ಕೊಡು ಅನ್ನುವಂಥ ಒಂದು ಸಂಕಲ್ಪವನ್ನ